ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಗಿತ್ತು ವಿಡಿಯೋನ ಅಪ್ಲೋಡ್ ಮಾಡಿ. ಅದಕ್ಕೆ ಇವತ್ತು ಒಳ್ಳೆ ಸೂಪರ್ ಆಗಿರೋಂಥ ಹೇರ್ ಆಯಿಲ್ನ ತೊಗೊಂಡು ಬಂದಿದ್ದೀನಿ. ವೈಟ್ ಹೇರ್ ಪ್ರಾಬ್ಲಮ್ ಇದ್ದರೆ, ಡ್ಯಾಂಡ್ರಫ್ ಇದ್ದರೆ ಮತ್ತು ಸ್ಪ್ಲಿಟ್ಸ್ ಸಿಗ್ರು ಹೊಡಿತಾ ಇದ್ರೆ ಕೂದಲು, ಇದನ್ನು ಯೂಸ್ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ. ಫಸ್ಟು ದಾಸವಾಳ ಹೂವು ಮತ್ತು ದಾಸವಾಳದ ಎಲೆ, ಮೆಂತೆಕಾಳು, ಮೇನ್ ಇಂಗ್ರೀಡಿಯೆಂಟ್ ಬಂದು ಕಲೋಜಿ ಬೀಜ ಅಂತ ಸಿಗುತ್ತೆ. ಅದನ್ನು ಹಾಕಿ ಎಣ್ಣೆ ಕಾಯಿಸೋದ್ರಿಂದ ವೈಟ್ ಹೇರ್ ಪ್ರಾಬ್ಲಮ್ಸ್ ಪೂರ್ತಿ ಕಮ್ಮಿ ಆಗುತ್ತೆ. ನೋಡಿ, ಕಲೋಜಿ ಬೀಜ ಅಂದರೆ ಅದೇ ಥರ. ಕಲೋಜಿ ಬೀಜ ಆದಮೇಲೆ ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ನಾನೊಂದು 2 ಸ್ಪೂನ್ ಅಷ್ಟನ್ನ ಹಾಕೋತಾ ಇದ್ದೀನಿ. ಅರ್ಧ kg ಎಣ್ಣೆಗೆ ಕಾಯಿಸ್ತಾ ಇರೋದು. ಒಂದು 5 ದಾಸವಾಳದ ಹೂವು, ಒಂದು 10 ದಾಸವಾಳದ ಎಲೆ, 2 ಸ್ಪೂನ್ ಆಗೋಷ್ಟು ಮೆಂತೆ, 2 ಸ್ಪೂನ್ ಆಗೋಷ್ಟು ಕಲೋಜಿ ಬೀಜ, ಆಲೂವಿರಾ 3 ತೊಗೊಂಡಿದ್ದೀನಿ. ಆಲೂವಿರಾನು ಹಾಕ್ಕೊಳ್ಳಿ. ಆನಿಯನ್ ನಾನು ಯೂಸ್ ಮಾಡ್ತಾಯಿಲ್ಲ. ಆನಿಯನ್ ಯಾಕೆ ಯೂಸ್ ಮಾಡ್ತಾಯಿಲ್ಲ ಅಂತ ಅಂದರೆ, ಅದು ನನಗೆ ಹೇರ್ ಪ್ರಾಬ್ಲಮ್ ಆಗುತ್ತೆ. ಅದು ಆ ಹೇರ್ ಆಯಿಲ್ನ ಯೂಸ್ ಮಾಡಿ ಬಿಟ್ಟ ಮೇಲೆ ಏರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನು ಆನಿಯನ್ನ ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಆನಿಯನ್ ಸೆಟ್ ಆಗಿದ್ದರೆ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಒಂದು 5 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಇಷ್ಟನ್ನು ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸೋಣ ಬನ್ನಿ. ನಾನು ಯೆಲ್ಲೋ ಕಲರ್ ಇದ್ರದ್ದು ನೇಮ್ ಹಾಕ್ತೀನಿ ಅಲ್ಲಿ ನೋಡಿ, VP ಅಂತ. ನೀವು ಪ್ಯಾರಾಶೂಟ್ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅಂಗಡಿಯಲ್ಲಿ ಮಿಲ್ಲಲ್ಲಿ ತೊಗೊಂಬರ್ತೀರಲ್ಲ ಪ್ಯೂರ್, ಅದನ್ನಾದರೂ ಯೂಸ್ ಮಾಡ್ಬೋದು. ನೋಡಿ, ಇದನ್ನು ಯೂಸ್ ಹಾಕೋದು. VP ಅಂತ ಇದೆ, KVP ಅಂತ ಇದೆ ಹೇರ್ ಆಯಿಲ್, ಅದನ್ನು ನಾನು ಯೂಸ್ ಮಾಡೋದು. ಲೋ ಫ್ಲೇಮಲ್ಲಿ ಪೂರ್ತಿ ಅದು ಡ್ರೈ ಆಗಬೇಕು. ಎಣ್ಣೆಯಲ್ಲಿ ಪೂರ್ತಿ ಅದೆಲ್ಲ ಫುಲ್ ಬ್ಲ್ಯಾಕ್ ಆಗೋ ರೀತಿ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಹೇರಲ್ಲಿ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಇದೆ, ಇಲ್ಲ ಅಂದರೆ ನನಗೆ ಉದ್ದ ಹೇರ್ ಇದೆ ಅಕ್ಕ, ಆದರೆ ದಪ್ಪ ಆಗ್ತಿಲ್ಲ, ಇಲ್ಲ ನಾನು ಕೂದಲೇ ಬೆಳೀತಿಲ್ಲ ಅಕ್ಕ, ನಾನು ಏನೇ ಥರ ಯೂಸ್ ಮಾಡಿದ್ರೂ ಬೆಳೀತಾನೇ ಇಲ್ಲ ಅನ್ನೋದು, ಇದು ಹೇರ್ ಆಯಿಲ್ನ ಯೂಸ್ ಮಾಡಿ ಖಂಡಿತ 13 ಡೇಸಲ್ಲಿ ನಿಮಗೆ ರಿಸಲ್ಟ್ ಸಿಕ್ಕುತ್ತೆ. ನೋಡಿ, ಎಣ್ಣೆ ಇದರಲ್ಲಿ ಬೆಂದಾದ್ಮೇಲೆ ಯಾವ ಥರ ಇದೆ, ಸೈಡಲ್ಲಿ ಬಿಡ್ತಾ ಇದೆ ನೋಡಿ. ಫುಲ್ ಈ ಕಲರ್ ಆಗೋ ಲೆಕ್ಕಾಚಾರಕ್ಕೆ ಫುಲ್ ಎಣ್ಣೆ ಅದನ್ನೆಲ್ಲನೂ ಮಿಕ್ಸ್ ಮೇಲೆ ಕಾಯಿಸ್ಬೇಕು. ನೋಡಿ, ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸಿದ್ದೀನಿ. ಫ್ಲೇಮ್ ಆಫ್ ಮಾಡಿ ಅದನ್ನು ಫುಲ್ ತಣ್ಣಗಾಗಕ್ಕೆ ಬಿಡಿ. ನಾನು ಅದು ಮೇಲ್ಗಡೆ ಇರೋದೆಲ್ಲ ಒಂದು ಬಟ್ಲಿಗೆ ತೆಗೆದಿಟ್ಟು ಬರೀ ಆಯಿಲ್ ಅಂತದ್ದು ಬಿಟ್ಕೊಂಡಿದ್ದೀನಿ. ನೋಡಿ, ಸೈಡಲ್ಲೆಲ್ಲನೂ ಎತ್ತಿಟ್ಟಿದ್ದೀನಿ ಯಾವ ಥರ ಆಗಿದೆ ಅದು ಅಂತ. ನೀವು ಸ್ಟೀಲ್ ಕಂಟೈನರ್ಗಿಲ್ಲ ಅಂದರೆ ಕೊಬ್ಬರಿನೇ ಡಬ್ಬಕ್ಕೇ ಹಾಕಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸುಮಾರು ತಿಂಗಳಾದರೂ ಎಣ್ಣೆ ಯಾವುದೇ ಥರ ಹಾಳಾಗೋದೇ ಇಲ್ಲ. ಪ್ಲಾಸ್ಟಿಕ್ಕಿನ ತೊಗೊಂಡಿದ್ದೀನಿ, ಅದಕ್ಕೇನೆ ಸೋಸ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಹೇರಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇದ್ರೂ ಇದನ್ನು ಯೂಸ್ ಮಾಡಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ. ನಾನು ಇದನ್ನು 10 ಇಯರ್ಸ್ ಯೂಸ್ ಮಾಡಿದ್ದೀನಿ, ಈಗಲೂ ಯೂಸ್ ಮಾಡ್ತಾನೇ ಇದ್ದೀನಿ. ಈ ಥರ ಒಂದೆಲ್ಲದಕ್ಕೂ ಆದಮೇಲೆ ನೀಟಾಗಿ ಒಂದು ಡಬ್ಬಕ್ಕೆ ಸ್ಟೋರ್ ಮಾಡ್ಕೊಳ್ಳಿ. ಉಳಿದಿರೋದನ್ನು ಏನು ಮಾಡಬೇಕು ಅಂತ ಅಂದರೆ, ನೀವು ಯಾವಾಗ ಸ್ನಾನಕ್ಕೆ ಹೋಗ್ತೀರಾ ಆ ಟೈಮಲ್ಲಿ ಇದನ್ನು ಹಚ್ಕೊಂಡು ಬೇಕಾದ್ರೆ ಸ್ನಾನ ಮಾಡ್ಬೋದಿಲ್ಲ ಅಂದರೆ ಗ್ರೈಂಡ್ ಮಾಡ್ಕೋಬೋದು. ಗ್ರೈಂಡ್ ಮಾಡಿನೂ ಹಚ್ಬೋದು. ನೋಡಿ, ನಾನು ಕಾಯಿಸಿರೋ ಎಣ್ಣೆಗೇ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಯಾಕೆ ಕರಿಬೇವಿನ ಎಲೆ ಹಾಕ್ತೆ ಅಂದರೆ, ಇದನ್ನೆಲ್ಲ ಕಾಯಿಸಿರ್ತೀವಲ್ಲ, ಅದು ಸ್ವಲ್ಪ ಸ್ಮೆಲ್ಲು ಒಗ್ಗರಣೆ ಸ್ಮೆಲ್ ಥರ ಇರುತ್ತೆ. ಅದಕ್ಕೇ ಕರಿಬೇವಿನ ಎಲೆನ ಹಾಕಿದ್ದೀನಿ, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ಒಂದು 3 ವಿಟಮಿನ್ ಮಾತ್ರೆನ ಹಾಕಿದ್ದೀನಿ. ಅದ್ರ ಜೊತೆಗೇ ನೀಟಾಗಿ ಎಲ್ಲ ಸೋಸಿ ಇಳಿಸಾದ್ಮೇಲೆ, ತಣ್ಣಗಾದ್ಮೇಲೆ 3 ವಿಟಮಿನ್ ಮಾತ್ರೆನ ಹಾಕಿದ್ದೀನಿ. ವಿಟಮಿನ್ ಮಾತ್ರೆ ಯಾಕೆ ಹಾಕಬೇಕು ಅಂತ ಅಂದರೆ, ಕೂದಲು ದಪ್ಪ ಆಗೋಕ್ಕೆ, ಉದ್ದ ಆಗೋಕ್ಕೆ ಮತ್ತು ಸ್ಪ್ಲಿಟ್ಸ್ ಕಂಟ್ರೋಲ್ ಆಗುತ್ತೆ. ಇಷ್ಟ ಆಗಿತ್ತು ಇವತ್ತು ಹೇರ್ ಆಯಿಲ್ ಬಗ್ಗೆ ನನ್ನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್.